ಅಲ್ಲಾಹನು ನಮಗೆ ಬಹಳಷ್ಟು ಅನುಗ್ರಹಗಳನ್ನು ಅಲ್ಲಾಹ ನೀಡಿದ್ದಾರೆ. ಅದನ್ನು ಎಣಿಸಿ ತೀರಿಸಲು ನಮಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅಷ್ಟೊಂದು ಅನುಗ್ರಹಗಳನ್ನು ಅಲ್ಲಾಹ ನಮಗೆ ದಯಪಾಲಿಸಿದ್ದಾರೆ. ನಮ್ಮ ಶರೀರದ ಒಂದೊಂದು ಅಂಗಗಳನ್ನು ಕೂಡ ನಾವು ತೆಗೆದು ನೋಡಿದರೆ, ಉದಾಹರಣೆಗೆ ಕಣ್ಣಾಗಲಿ, ಕಿವಿಯಾಗಲಿ, ಅಥವಾ ನಮ್ಮ ಹೃದಯವಾಗಲಿ, ಅಥವಾ ಬುದ್ಧಿಶಕ್ತಿಯಾಗಲಿ, ನಮ್ಮ ಈ ಶರೀರದಲ್ಲಿ ಒಳಗಿರುವಂತಹ ಪಾರ್ಟ್ಸ್ಗಳು, ಅದರ ಒಂದೊಂದು ಭಾಗ, ಅದೊಂದು ದೊಡ್ಡ ದೊಡ್ಡ ಅನುಗ್ರಹಗಳಾಗಿವೆ. ಅದೇ ರೀತಿ ಅಲ್ಲಾಹ ನಮಗೆ ಪ್ರತಿಭೆಗಳನ್ನ ನೀಡಿರುತ್ತಾನೆ. ಕೆಲವರು ಸ್ಪೀಚ್ ಮಾಡ್ತಾರೆ, ಕೆಲವರು ಬರವಣಿಗೆಯಲ್ಲಿ ಒಳ್ಳೆಯ ಪ್ರಾವೀಣ್ಯತೆ ಇರುತ್ತದೆ. ಅದೇ ರೀತಿ ಕೆಲವರು ಒಳ್ಳೆಯ ಹಾಡುಗಾರರಾಗಿರ್ತಾರೆ, ಅದೇ ರೀತಿ ಕಾವ್ಯ ರಚಿಸುವವರಾಗಿರುತ್ತಾರೆ. ಹೀಗೆ ಒಂದೊಂದು ಅನುಗ್ರಹಗಳು ಒಬ್ಬೊಬ್ಬರಿಗೆ ಅಲ್ಲಾಹ ನೀಡಿರುತ್ತಾನೆ. ಈ ಎಲ್ಲ ಅನುಗ್ರಹಗಳು ಅದೇ ರೀತಿ ಕೆಲವರಿಗೆ ಅಲ್ಲಾಹನು ಸಂಪತ್ತನ್ನು ನೀಡಿರುತ್ತಾನೆ. ತೋಟ ಇರುತ್ತದೆ, ಕೆಲವರಿಗೆ ತೋಟಗಳು, ಅದೇ ರೀತಿ ಜಮೀನುಗಳಿರ್ತವೆ. ಇದೆಲ್ಲವೂ ಅಲ್ಲಾಹ ನೀಡಿದಂಥ ಅನುಗ್ರಹಗಳಾಗಿವೆ. ಈ ಅನುಗ್ರಹಗಳು ನಮಗೆ ಜೀವನ ಪರ್ಯಂತ ಅದು ಶಾಶ್ವತವಾಗಿ ಉಳಿಯಬೇಕಾದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿಳಿಸಿದಂಥ ಒಂದು ದಿಕ್ರ್, ಒಂದು ಸಣ್ಣ ದಿಕ್ರ್ ಇದೆ. ಆ ದಿಕ್ರನ್ನು ನಾವು ರೂಢಿಸಿಕೊಳ್ಳಬೇಕಾಗಿದೆ, ಹೆಚ್ಚು ಹೆಚ್ಚು ಹೇಳುತ್ತಾ ಇರಬೇಕಾಗಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಯಾರಿಗಾದರೂ ಅಲ್ಲಾಹನು ಒಂದು ನಿಯಮತ್ತನ್ನು, ಒಂದು ಅನುಗ್ರಹವನ್ನು ಅಲ್ಲಾಹನು ದಯಪಾಲಿಸಿದರೆ, ಫಅರಾದ ಬಕಾಅಹ, ಆ ದಯಪಾಲಿಸಿದಂತಹ ನಿಯಮತ್ತು ಅದು ಶಾಶ್ವತವಾಗಿ ಬಾಕಿಯಾಗಬೇಕು, ಅದು ಉಳಿಯಬೇಕು ಎಂದು ಯಾರಾದರೂ ಬಯಸಿದರೆ, ಫಲ್ಯುಕ್ತಿರ್ ಮಿನ್ ಕೌಲಿ ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾಹ್, ಲಾ ಹೌಲ ವಲಾ ಕುವ್ವತ ಎಂಬ ಆ ದಿಕ್ರನ್ನು ಅವನು ಏನು ಮಾಡಲಿ, ಹೆಚ್ಚು ಹೆಚ್ಚು ಹೇಳುತ್ತಾ ಇರಲಿ ಎಂದು ಪ್ರಭು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಯಾರಿಗೆ ಅವರು ಅಲ್ಲಾಹ ನೀಡಿದಂಥ ನ್ಯಾಮತ್ತುಗಳು, ಕೆಲವರ ಬಿಸ್ನೆಸ್ ಇರ್ತದೆ, ಕೆಲವರ ವ್ಯಾಪಾರ ಇರ್ತದೆ, ಅವರ ವ್ಯವಹಾರಗಳು ತುಂಬ ಉತ್ತಮವಾಗಿರುತ್ತೆ, ಅದು ಅದೇ ರೀತಿಯಲ್ಲಿರಬೇಕು. ಯಾರು ಕೂಡ ನಷ್ಟ ಹೊಂದಬೇಕು, ಮನೆಯಲ್ಲಿ ಬಾಕಿ ಉಳಿಬೇಕು, ಆರ್ಥಿಕವಾಗಿ ಅನಾನುಕೂಲತೆ ಉಂಟಾಗಬೇಕು ಎಂದು ಯಾರು ಕೂಡ ಬಯಸುವುದಿಲ್ಲ. ಆದ್ದರಿಂದ ಆ ಅನುಗ್ರಹವು, ನಮ್ಮ ಅಲ್ಲಾಹ ನೀಡಿದಂಥ ಅನುಗ್ರಹ, ಅದು ನಮ್ಮ ಆರೋಗ್ಯವಾಗಿರಲಿ, ಅಥವಾ ನಮ್ಮ ಸಂಪತ್ತಾಗಿರಲಿ, ನಮ್ಮ ಮಕ್ಕಳಾಗಿರಲಿ, ನಮ್ಮ ಮನೆ ಮಠ, ಅದೇ ರೀತಿ ಯಾವುದು ಆಗಿರಲಿ, ಅದು ಶಾಶ್ವತವಾಗಿ ಉಳಿಯಬೇಕಾದರೆ ಈ ದಿಕ್ರನ್ನು ನಾವು ನಿತ್ಯ ಹೇಳುತ್ತಾ ಇರಬೇಕು. ಅಲ್ಲಾಹ್ ತೌಫೀಕ್ ನೀಡಲಿ. ಅದೇ ರೀತಿ ಮತ್ತೊಂದು ಹದೀಸಿನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರ ಈ ಲಾ ಹೌಲ ವಲಾ ಕುವ್ವತ ಎಂಬ ಈ ಸಣ್ಣ ಒಂದು ದಿಕ್ರ್ ಹೇಳಲು ತುಂಬ ಸುಲಭ. ಇದರ ಮಹತ್ವವೇನಾದರೂ ಅರಿತರೆ ನಾವು ಇದನ್ನು ನಿತ್ಯ ನಾವು ಪಡಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಮ್ಮೆ ಹೇಳುತ್ತಾರೆ, ಸ್ವಹಾಬಿಯೊಂದು ಹೇಳುತ್ತಾರೆ, ಅಲಾ ಅದುಲ್ಲುಕ ಅಲಾ ಕನ್ಜಿ ಮಿನ್ ಕುನೂಜಿಲ್ ಜನ್ನ, ನಿಮಗೆ ನಾನು ಸ್ವರ್ಗದ ನಿಧಿಯ ಪೈಕಿ ಒಂದು ನಿಧಿಯನ್ನು ನಿಮಗೆ ನಾನು ತಿಳಿಸಿಕೊಡಲೇ ಎಂದು ಅವರು ಹೇಳ್ತಾರೆ. ಆಗ ಸ್ವಹಾಬಿ ಹೇಳುತ್ತಾರೆ, ಬಲ ಯಾ ರಸೂಲಲ್ಲಾಹ್, ಯಾ ರಸೂಲಲ್ಲಾಹ್, ನೀವು ಹೇಳಿಕೊಡಿ ಎಂದು ಹೇಳುತ್ತಾರೆ. ಆಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಆ ಕನ್ಜ್ ಅಂದರೆ ಸ್ವರ್ಗದ ನಿಧಿ, ಅದು ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾಹ್ ಎಂದಾಗಿದೆ. ಆದ್ದರಿಂದ ಸ್ವರ್ಗದಲ್ಲಿ ಒಂದು ನಿಧಿಯಾಗಿ, ನಮಗೆ ಒಂದು ದೊಡ್ಡ ಆಸ್ತಿಯಾಗಿ ಸಿಗುವಂತಹ ಒಂದು ಸಣ್ಣ ದಿಕ್ರಾಗಿದೆ ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾಹ್. ಅಜಾನ್, ಮುಅಜ್ಜಿನ್ ಅಜಾನ್ ಹೇಳುವಾಗ ಎಲ್ಲದಕ್ಕೂ ಅವರು ಹೇಳುವ ರೀತಿಯಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯೆ, ಅದಕ್ಕೆ ಜವಾಬನ್ನು ನೀಡಬೇಕು. ಅಲ್ಲಾಹ್ ಅಕ್ಬರ್ ಹೇಳುವಾಗ ಅಲ್ಲಾಹ್ ಅಕ್ಬರ್, ಅಶ್ಹದು ಅಲ್ಲಾ ಇಲಾಹಾ ಇಲ್ಲಲ್ಲಾಹ್ ಹೇಳುವಾಗ ಅಶ್ಹದು ಅಲ್ಲಾ ಇಲಾಹಾ ಇಲ್ಲಲ್ಲಾಹ್, ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಹೇಳುವಾಗ ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್. ಆದರೆ ಹಯ್ಯ ಅಲಾ ಸಲಾ, ಅದೇ ರೀತಿ ಹಯ್ಯ ಅಲಲ್ ಫಲಾಹ್ ಎಂಬ ಈ ಎರಡೂ ಬಾರಿ ಹೇಳುವಾಗ ನಾವು ಅದಕ್ಕೆ ಪ್ರತಿಯಾಗಿ ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾಹ್, ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾಹ್ ಎಂದು ನಾವು ಉತ್ತರಿಸಬೇಕು. ಹೀಗೆ ಈ ಲಾ ಹೌಲ ವಲಾ ಕುವ್ವತ ಎಂಬ ಈ ಸಣ್ಣ ದಿಕ್ರನ ಬಗ್ಗೆ ಬಹಳಷ್ಟು ಬಹಳಷ್ಟು ಮಹತ್ವಗಳನ್ನು ನಮಗೆ ಈ ಗ್ರಂಥಗಳಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ಆದ್ದರಿಂದ ಅಲ್ಲಾಹನು ದಯಪಾಲಿಸಿದಂತಹ ಅನುಗ್ರಹಗಳು ಅದು ಶಾಶ್ವತವಾಗಿ ಉಳಿಯಬೇಕಾದರೆ ನಾವು ದಿನನಿತ್ಯ ಲಾ ಹೌಲ ವಲಾ ಕುವ್ವತ ಎಂಬ ಈ ದಿಕ್ರನ್ನು ಪಡಿಸುತ್ತಿರೋಣ. ಅಲ್ಲಾಹನು ನಮಗೆ ನೀಡಿದಂತಹ ಎಲ್ಲ ನ್ಯಾಮತ್ತುಗಳನ್ನು, ಎಲ್ಲ ಅನುಗ್ರಹಗಳನ್ನು, ಎಲ್ಲ ಸಾಮರ್ಥ್ಯಗಳನ್ನು ಅಲ್ಲಾಹನು ಅದನ್ನು ಮರಣ ಹೊಂದುವವರೆಗೆ ಅಲ್ಲಾಹನು ಅದನ್ನು ಶಾಶ್ವತವಾಗಿ ಉಳಿಸಲಿ. ಅಲ್ಲಾಹನು ಅದರಿಂದ ಅಲ್ಲಾಹನು ತೃಪ್ತಿ ಪಡುವಂತಹ ರೂಪದಲ್ಲಿ ಆ ಅನುಗ್ರಹಗಳನ್ನು ಬೇಯಿಸಲು ಅಲ್ಲಾಹನು ತೌಫೀಕ್ ನೀಡಲಿ.